ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ ತಗತೋಂ ತಕತರಿ ಗಿಟತೋಂ ತಕತರಿ ತಗತೋಂ ತಕತರಿ ಗಿಟತೋಂ ತಕತರಿ ಗಿಟ ತಗತೋ. ಆಗ ನನ್ಗೆ ಸಂತೋಷ ಆಗತ್ತೆ. ಹಾಗನ್ಬೇಡಿ ಅಜ್ಜಿ, ಅರ್ಜುನ್ ಸರೇ ಮನಸಾರೆ ಒಪ್ಪಿ ಮಾಡ್ಕೋತಾ ಇರೋ ಸಂಬಂಧ ಇದು. ಅವಳಿಗೂ ಅರ್ಜುನ್ ಸರ್ನ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಅನ್ಸಿರುತ್ತೆ ಅಲ್ವಾ? ಅದಕ್ಕೆ ನಾನ್ಯಾಕೆ ಅಡ್ಡಿಪಡಿಸ್ಲಿ ಹೇಳಿ? ಹಾಗಡ್ಡಿಪಡಿಸೋದು ತಪ್ಪಾಗತ್ತಲ್ವಾ? ಅದು ಅಲ್ದೆ ಅರ್ಜುನ್ ಸರ್ ಕೂಡ ಅವಳ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಏನ? ಹೌದು, ಮತ್ತೆ ನಾನ್ಯಾಕೆ ಸುಳ್ಳು ಹೇಳಿ? ಅವ್ರಿಗೆ ಪ್ರಜ್ಞೆ ಬರ್ತಿದ್ದ ಹಾಗೆ ಅವರು ಮೊದಲು ನೆನಪಿಸ್ಕೊಂಡಿದ್ದೆ ಮೀರಾನ ಅಜ್ಜಿ. ಯಾಕೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಕೂತಿದ್ದಲ್ಲ, ನೀನು ಅವನ್ ಕಣ್ಣು ಕಾಣ್ಲಿಲ್ವಂತ? ಕಾಣಿಸಿದ್ನೋ ಕಾಣಿಸ್ಲಿಲ್ವೋ ಗೊತ್ತಿಲ್ಲ ಅಜ್ಜಿ, ಆದ್ರೆ ತುಂಬಾ ಚುಚ್ಚಿ ಮಾತಾಡಿದ್ರು. ಅರ್ಜುನ್ ಸರ್ ಹಾಗೆ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಜ್ಜಿ. ಹೋಗ್ಲಿ ಬಿಡಿ ಅಜ್ಜಿ, ಆಗೋದೆಲ್ಲ ಒಳ್ಳೇದಕ್ಕೆ. ಅವರು ನನ್ನನ್ನ ಮರೆತು ಮೀರನ್ನ ನೆನ್ಸ್ಕೊಂಡಿದ್ದೆ ಸರಿ. ನನ್ನನ್ನ ಮನ್ಸಿಂದ ಸಂಪೂರ್ಣವಾಗಿ ತೆಗೆದುಹಾಕಿ ಆ ಜಾಗನ ಮೀರನ್ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಸಂತೋಷ ಪಡ್ಬೇಕಾಗಿರೋ ವಿಷಯನೇ ತಾನೇ. ಏ ನೀನ್ ತಪ್ಪು ತಿಳ್ಕೊಂಡಿದ್ದೆ ಕಣೆ. ಅಜ್ಜಿ, ತಪ್ಪೋ ಒಪ್ಪೋ ಅವೆಲ್ಲ ಈಗೇನಿಲ್ಲ, ಎಲ್ಲ ಸರಿಯಾಗಿ ಆಗ್ತಾ ಇದೆ. ನನಗೂ ಅವರು ಮೀರಾ ಜೊತೆ ಇದ್ರೇ ಖುಷಿ. ಸಾಕ್ ಸುಮ್ನೇರೆ. ಮಾತಲ್ಲಿ ಖುಷಿ, ಕಣ್ಣಲ್ಲಿ ನೋವು ಕಾಣ್ತಾ ಇದೆ. ಹೌದಾ? ಹಾಗಾದ್ರೆ ಮೊದಲು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ದೃಷ್ಟಿ ಪರೀಕ್ಷೆ ಮಾಡಿಸ್ಬೇಕು. ಹೂವನ್ನ ದೇವ್ರ ಮನೇಲಿ ಇಟ್ಟು ಬರ್ತೀನಿ ರೀ ಅಜ್ಜಿ. ಏನಾಯ್ತು ನಾನು ಹೇಳಿದ ವಿಷಯ? ಏನು ಇಷ್ಟೊತ್ತಾದ್ರೂ ಒಂದ್ ಕ್ಲೂ ಕೂಡ ಸಿಕ್ಕಿಲ್ವಾ? ಹೋಗಿ ಕತ್ತೆ ಮೇಯಿಸಿ. ಛೇ, ನಾಟ್ ರೀಚಬಲ್ ಬರ್ತಾ ಇದೆ. ದರಿದ್ರದವರು ಹೇಳಿದ ಒಂದ್ ಕೆಲ್ಸನೂ ನೆಟ್ಟಿಗೆ ಮಾಡಲ್ಲ, ದುಡ್ಡಿಗೆ ಮಾತ್ರ ಹಿಂದ್ ಬೀಳ್ತಾರೆ. ಇವರು ನಂಬ್ಕೊಂಡ್ರೆ ಆ ನರ್ಸ್ ನನಗೆ ಸಿಕ್ದಂಗೆ. ಛೇ.